SSLC ಮಕ್ಕಳಿಗೆ ನಿಮ್ಮ ಜೀವನದ ಮೊದಲ ಮಾರ್ಕ್ಸ್ ತೆಗಿ ಆ ಮಗುವಿನ ತರ ನೀನು ಸ್ಕೋರ್ ಮಾಡು ಅನ್ನೋದು ತಪ್ಪು. ಇದೊಂದು ನಾನು ಪಾಲಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಯಾವುದೇ ರೀತಿಯಾದಂಥ ನಿಮ್ಮ ಮಗುವಿಗೆ ಒತ್ತಡ ಹಾಕ್ಬೇಡ್ರಿ. ಆ ಮಗುವಿನ ನೋಡಿ ಮಾರ್ಕ್ಸ್ ತೆಗಿ ಅಂತ ಹೇಳಿ ಒತ್ತಡವನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾನು ಪಾಲಕರಲ್ಲಿ ವಿನಂತಿ ಮಾಡ್ಕೋತೀನಿ. ಅಂದ ತಕ್ಷಣ ಫಸ್ಟ್ ಬರೋದೇನು ನೋಡ್ರಿ, ಡೈಗ್ರಾಮ್. ಹೌದಲ್ಲ, ಪ್ರತಿಯೊಂದು ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿ ಲೇಬಲಿಂಗ್ ಕೂಡ ಇಂಪಾರ್ಟೆಂಟ್. ಹೌದಲ್ಲ, ಬರೀ ಡೈಗ್ರಾಮ್ ತೆಗೆದ್ರೆ ಮಾರ್ಕ್ಸ್ ಬರಲ್ಲ. ಸೈನ್ಸಲ್ಲಿ ಲೇಬಲಿಂಗ್ ಕೂಡ ಮಾಡಬೇಕು. ಲೇಬಲಿಂಗು ಕೂಡ ಇಂಪಾರ್ಟೆಂಟು. ಸೊ ಅದನ್ನು ಕೂಡ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. SSLC ಮಕ್ಕಳಿಗೆ ನಿಮ್ಮ ಜೀವನದ ಮೊದಲ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಹೌದಲ್ಲ, ಎಸ್ ನೋಡ್ರಿ, ಇವಾಗ ನಿಮ್ಮ ಕನಸು ಏನು ಅಂತ ಹೇಳಿ ಡಿಸೈಡ್ ಆಗೋದು ಇಲ್ಲಿ. ಹೌದಲ್ಲ, ನೀವು ಇವಾಗ ಒಂದು ಒಳ್ಳೆ ಮಾರ್ಕ್ಸನ್ನು ತೆಗೆದ್ರೆ ನಿಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಹೌದಲ್ಲ, ಅಲ್ಲೂ ಕೂಡ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಪೇರೆಂಟ್ಸಿಗೆ ಒಂದು ದುಡ್ಡಿನ ಹೊರೆ ಕಡಿಮೆ ಆಗುತ್ತೆ. ದುಡ್ಡಿನ ಹೊರೆ ಕಡಿಮೆ ಆಗುತ್ತೆ. ಹೌದಲ್ಲ, ಸೊ ಯಾವ ರೀತಿಯಾಗಿ ನಮ್ಮ ಪೇರೆಂಟ್ಸಿಗೆ ನಾವು ಭಾರವನ್ನು ಕಡಿಮೆ ಮಾಡ್ತೀವಿ ಅಂದ್ರೆ ನಮ್ಮ ಪರ್ಸೆಂಟೇಜ್ ಮುಖಾಂತರ. ಹೌದಲ್ಲ, ಸೊ ನಾವೇನು ಮಾಡ್ಬೇಕಂದ್ರೆ ನಮ್ಮ ಪಾಲಕರಿಗೆ, ನಮ್ಮ ಪೋಷಕರಿಗೆ, ನಮ್ಮ ತಂದೆ ತಾಯಿಗಳಿಗೆ ನಾವೇನು ಕೊಡ್ತೀವಿ ಅಂದ್ರೆ ನಮ್ಮ ರಿಸಲ್ಟನ್ನು ಕೊಡ್ತೀವಿ. ಒಂದೊಳ್ಳೆ ರಿಸಲ್ಟನ್ನು ಕೊಡೋಣ ಅಂತ ಹೇಳ್ತಾ ನನ್ನೆಲ್ಲ SSLC ಮುದ್ದು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.